guys, welcome back to our channel Spooty Vlogs. ಇಷ್ಟೆಲ್ಲ ವೆರೈಟೀಸ್ ಐತೆ ಆದ್ರೆ ನಾವು ತಿಂತ ಇಲ್ಲ. ನಮ್ಮ ಯಜಮಾನ್ರು ದುಬೈಯಲ್ಲಿ ರಾಮರ ದೇವಸ್ಥಾನ ಇಂಡಿಯನ್ಸ್ಗೆ ಒಂದು ತುಂಬಾ ಚೆನ್ನಾಗಿರುವಂತ ಒಂದು ದೇವಸ್ಥಾನ. ಫೈನಲಿ ಇಂಡಿಯಾಗೆ ಕರ್ಕೊಂಡು ಹೋದ್ರು. ಹಿಂದೆ ನೀನು ಇಷ್ಟು ಬೆಳ್ಳಗಾಗಿರೋದು ಫ್ರೆಂಡ್ಸ್ ಎಲ್ಲ ಒಳ್ಳೆ ಹುಡುಗಿರಲ್ಲ ನಾವು. Are you ready? ಫೆರಾರಿ ಕಾರ್ ಓಡಿಸೋದು ಸೂಪರ್ ಆಗಿತ್ತು. ಸಖತ್ತಾಗಿತ್ತು ಗೈಸ್, ಯು ಹ್ಯಾವ್ ಟು ಕಮ್ ಇನ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಮಕ್ಕಳಿಗೆ ಮ್ಯಾಗಿ ಮಾಡಿಕೊಟ್ಟು ಮತ್ತು ನಾವು ಕಾಫಿ ಕುಡಿದು ಈಗ ಬೇಗ ಹೊರಡೋಣ ಅಂತ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸಬ್ವೆಗೆ ಹೋದ್ವಿ. ಅಲ್ಲಿ ಬರೀ ನಾನ್ ವೆಜ್ಜೇ ಇತ್ತು. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪಕ್ಕದಲ್ಲೇ ಇದ್ದಿದ್ದು ವೆಜ್ ವ್ರಾಪ್ಸ್ ತಿಂದ್ವಿ. ನೋಡ್ ಮನೆ ಎಷ್ಟು ವೆರೈಟೀಸ್ ಐತೆ. ಚಿಕನ್ ಐತೆ, ಬೀಫ್ ಐತೆ, ಪೋರ್ಕ್ ಐತೆ, ಡಿಯರ್ ಐತೆ, ಇದೇನೋ ಐತೆ, ಇದು ಎಗ್ಗು, ಇದೇನೋ ಸ್ವಾಮಿ, ಎಷ್ಟು ವೆರೈಟೀಸ್ ಐತೆ ನೋಡಿ. ವ್ರಾಪ್ಸ್ ಮಮ್ಮಿ ವ್ಲಾಗಿ ಇಷ್ಟೆಲ್ಲ ವೆರೈಟೀಸ್ ಐತೆ ಆದ್ರೆ ನಾವು ತಿಂತ ಇಲ್ಲ. ಇವ್ರು ನಮ್ಮ ಕನ್ನಡದವರಂತೆ, ಕನ್ನಡದವರು ಉಡುಪಿಯವರು. ಇವ್ರು ನಮ್ಮ ಯಜಮಾನ್ರು, ದುಬೈ ಶೇಕ್. ಇಲ್ಲಿ ನಾವು ಬರ್ಗರ್, ಚೀಸ್ ಸ್ಟಿಕ್ಸ್, ಫಲೂಡಾ ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಇಷ್ಟೆಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಡೇ 3 ಇನ್ ದುಬೈ. ನಾವೀಗ ಶ್ರೀರಾಮ ಮಂದಿರಕ್ಕೆ ಬಂದಿದ್ದೀವಿ. ದುಬೈಯಲ್ಲಿ ರಾಮರ ದೇವಸ್ಥಾನ ಇದ್ರೆ ಅಂದರೆ ಬಿಡ್ತೀವ, ಸೊ ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ದುಬೈಯಿಂದ ಅಬುದಾಬಿಗೆ ಹೋಗುವಂಥ ರೋಡಲ್ಲಿ ಈ ದೇವಸ್ಥಾನ ನಿರ್ಮಿಸಿರೋದು. ಈಗ ಹೊಸ ದೇವಸ್ಥಾನ ಅಂತೆ. ಸೊ ಜೈ ಶ್ರೀರಾಮ್, ದರ್ಶನ ಮುಗಿಸ್ಕೊಂಡು ಬರೋಣ. ಎಷ್ಟು ಬಿಸಿಲು ಅಂದರೆ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ನಾವು ಬೆಂಗಳೂರವ್ರು ಹೆಂಗಂದರೆ ಬಿಸಿಲಿಗೂ ತಡೆಯಲ್ಲ, ಚಳಿಗೂ ತಡೆಯಲ್ಲ. ಅದೇ ನಮ್ಮ ನಾರ್ತ್ ಕರ್ನಾಟಕ ಅವರು ಮತ್ತು ಸೌತ್ ಕರ್ನಾಟಕ ಅವ್ರಿಗೆಲ್ಲ ಬಿಸಿಲು ಇರುತ್ತೆ, ಮಳೆ ಇರುತ್ತೆ, ಎಲ್ಲ ತಡೀತಾರೆ. ಬೆಂಗಳೂರವ್ರು ಸ್ವಲ್ಪ ಬಿಸಿಲು ಆಗಿದ ತಕ್ಷಣ ಇಟ್ಸ್ ಟೂ ಸನ್ನಿ ಅಂತೀವಿ, ಇಟ್ಸ್ ಟೂ ಹಾಟ್. ರೈನಿ ಸೀಸನ್ ಬಂದರೆ ಇಟ್ಸ್ ಟೂ ಕೋಲ್ಡ್ ಅಂತ ಇರ್ತೀವಿ. ಆದರೆ ಇಲ್ಲಿ ನೋಡಿ ಸಖತ್ ಬಿಸಿಲು. ಇಂಡಿಯನ್ಸ್ ಹೆಮ್ಮೆ ಪಡುವಂಥ ವಿಷಯ, ಅದು UAEಯಲ್ಲಿ ಇಸ್ಲಾಮಿಕ್ ಕಂಟ್ರಿಯಲ್ಲಿ ನಮ್ಮ ಹಿಂದೂ ದೇವಸ್ಥಾನ ಕಟ್ಟಿರೋದು ನಿಜಕ್ಕೂ ತುಂಬ ಖುಷಿ ಪಡುವಂಥ ವಿಷಯ. ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು 2024 ಫೆಬ್ರವರಿ 14 ಉದ್ಘಾಟನೆ ಆಗಿದ್ದು, ಓಪನಿಂಗ್ ಆಗಿರೋದು. ಸೊ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಹಾಗೆ ಡಿವೈನ್ ಅಟ್ ಫಸ್ಟ್ ಸೈಟ್ ನೋಡಿದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಟು. ದೇವಸ್ಥಾನದ ಆರ್ಕಿಟೆಕ್ಚರ್, ಡೀಟೇಲಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಭಾರತ ದೇಶದಲ್ಲಿರುವಂಥ ಕೆತ್ತನೆಗಳು ಮತ್ತು ರಾಮಾಯಣ, ಮಹಾಭಾರತ ಇವನ್ನೆಲ್ಲ ಕೆತ್ತನೆ ಮಾಡಿದ್ರು. ಎಷ್ಟು ಚೆನ್ನಾಗಿದೆ. ಜಾಸ್ತಿ ಜನ ಇದ್ದಾರೆ, ಬರೀ ಇಂಡಿಯನ್ಸೇ, ಎಲ್ಲರೂ ಇಂಡಿಯನ್ಸೇ. ಎಲ್ಲ ದೇವರು ಇದೆ, ಸೀತಾರಾಮ, ಆಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಶಿವ ಪಾರ್ವತಿ, ಅಯ್ಯಪ್ಪ. ಮತ್ತೆ ಇಲ್ಲಿರೋರೆಲ್ಲ ಯಾವ್ದಾದ್ರು ಒಂದು ಹಬ್ಬಕ್ಕೆ ಇಲ್ಲಿ ಬಂದ್ರೆ ಸಾಕು, ಎಲ್ಲ ದೇವರು ಇರ್ತಾರೆ. ಚೆನ್ನಾಗಿದೆ. ನೆನ್ನೆ ಎಲ್ಲ ಪಾರ್ಟಿ, ಅದು ಇದು ಡೆಸರ್ಟ್ ಹಂಗೆ ಹಿಂಗೆ ಅನ್ಕೊಂಡು ಇವತ್ತು ನಮ್ಮ ಇಂಡಿಯನ್ಸ್ಗೆ ಒಂದು ತುಂಬ ಚೆನ್ನಾಗಿರುವಂಥ ಒಂದು ದೇವಸ್ಥಾನ ನಿರ್ಮಿಸಿರೋದು. ಸಖತ್ ಖುಷಿ ಆಗ್ತೈತೆ. ಹೊಸ ದೇವಸ್ಥಾನ ಅಂತೆ, ಫುಲ್ಲು ಸ್ಟ್ರಿಕ್ಟ್. ಆದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಮಾಡ್ಕೊಂಡು ಬನ್ನಿ, ಇಲ್ಲಾಂದ್ರೆ ಇಲ್ಲೂ ಮಾಡ್ಬೋದು. ಆಮೇಲೆ ಫುಲ್ ಸ್ಟ್ರಿಕ್ಟಾಗಿ ಎಲ್ಲ ಚೆಕ್ ಮಾಡಿ, ಸ್ಕ್ಯಾನ್ ಮಾಡಿ, ಎಕ್ಸ್ಟ್ರಾ ಬ್ಯಾಗ್ಸ್ ಅವೆಲ್ಲ ಕ್ಯಾರಿ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಅಷ್ಟೇ. ಇಲ್ಲಿ ಇಂಡಿಯಾದಲ್ಲಿ ಹೆಂಗೆ ಪ್ರಸಾದ ಎಲ್ಲ ಕೊಡ್ತಾರೋ ಅಲ್ಲಿ ಪ್ರಸಾದನೂ ಕೊಟ್ಟರು. ಆ್ಯಕ್ಚುಲಿ ನಾವು ಫಸ್ಟ್ ಫೆರಾರಿ ವರ್ಲ್ಡ್ಗೆ ಹೋಗ್ಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದಾಗಿತ್ತು. ಅರೌಂಡ್ 5 o'clock ಹಂಗೆ ಹೋಗಿದ್ರೆ ಡೇ ವ್ಯೂ ನೋಡ್ಬೋದಾಗಿತ್ತು. ಒಳಗಡೆ ದೇವ್ರ ದರ್ಶನ ಮುಗಿಸ್ಕೊಂಡು ನೈಟಲ್ಲಿ ಲೈಟಿಂಗ್ಸಲ್ಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ, ಅದನ್ನು ನೋಡ್ಬೋದಾಗಿತ್ತು. ಆಮೇಲೆ ಸಂಜೆ ಬಂದ್ಬಿಟ್ಟು 6 o'clock ಮೇಲೆ ಗಂಗೆ ಆರತಿ ಇರುತ್ತಂತೆ. ಅಲ್ಲಿ ಕಲ್ಯಾಣಿ ಇತ್ತಲ್ಲ, ಅಲ್ಲಿ ಸುತ್ತು ಜನನೆಲ್ಲ ಕೂರಿಸ್ಬಿಟ್ಟು ಅದಕ್ಕೆ ವಿಶೇಷವಾದಂಥ ಸೇವೆ, ಟಿಕೆಟ್ಗಳೆಲ್ಲ ತಗೊಂಡ್ರೆ ಗಂಗಾ ಆರತಿ ಎಲ್ಲ ಮಾಡ್ತಾರೆ. ಅದೆಲ್ಲ ನೋಡ್ಬೋದಾಗಿತ್ತು. ಈಗ ನಾವು ಒನ್ ಆಫ್ ದ ವರ್ಲ್ಡ್ಸ್ ಬ್ಯೂಟಿಫುಲ್ ಮಾಸ್ಕ್ ಆದ ಶೇಖ್ ಸೈಯದ್ ಗ್ರ್ಯಾಂಡ್ ಮಾಸ್ಕ್ಗೆ ಬಂದ್ವಿ. ಫಾರಿನ್ ಅವಳು, ಮುಸ್ಲಿಮ್ಸ್ ಅವಳು ಎಲ್ಲದಕ್ಕೂ ಮ್ಯಾಚ್ ಆಗ್ತಾಳೆ ಪಿಂಕಿ. ಫೈನಲಿ ಇಂಡಿಯಾಗೆ ಕರ್ಕೊಂಡು ಹೋದ್ರು. ಜ್ಞಾಪಕ ಇರಲಿ. ಪಾಪ ನಮ್ಮ ಯಶಿಕಾ ಕಾಲೇಜಲ್ಲಿ ಏನು ಫೆಸ್ಟೇ, ಸರ್ಗಮ್ ಫೆಸ್ಟ್. ಲಾಸ್ಟ್ ಇಯರ್ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಎಲ್ಲ ತೊಗೊಂಡಿದ್ಲು. ಈ ಸಲ ಅವ್ರ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಾವ್ರೆ. ಇವಳು ಮಾತ್ರ ನಮ್ಮ ಜೊತೆ
ಇಲ್ಲೂ ಅಷ್ಟೇ ಪ್ರೀ ಬುಕ್ಕಿಂಗ್ ಇಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಒಳಗಡೆ ಹೋಗೋದಕ್ಕೆ. ನಮಗೆ ಟೈಮ್ ಇರಲಿಲ್ಲ, ಫೆರಾರಿ ವರ್ಲ್ಡ್ಗೆ ಹೋಗ್ಬೇಕಾಗಿತ್ತು, ಅಲ್ಲಿ ಎಷ್ಟೊಂದು ಗೇಮ್ಸ್ ಎಲ್ಲ ಆಡೋದಕ್ಕೆ ಟೈಮ್ ಸಾಲಲ್ಲ ಅಂತ ಹೇಳಿ ನಾವು ಒಳಗಡೆ ಹೋಗಿರಲಿಲ್ಲ. ಒಳಗಡೆ ಬಂದು ಪ್ರೇಯರ್ ಹಾಲ್ಸು ಮತ್ತು ಎಷ್ಟೊಂದು ಬ್ರ್ಯಾಂಡೆಡ್ ಲಕ್ಸುರಿ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲವೂ ಇತ್ತು ಒಳಗಡೆ. ಬಟ್ ನಾವು ಒಳಗೆ ಹೋಗೋಕ್ಕಾಗಲಿಲ್ಲ. ಹೊರಗಡೆಯಿಂದ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವೈಟ್ ಕಲರ್ ಇಸ್ ಅ ಸಿಂಬಲ್ ಆಫ್ ಲವ್ ಆ್ಯಂಡ್ ಪ್ಯೂರಿಟಿ ಅಂತಾರಲ್ಲ, ಹಾಗಾಗಿ ವೈಟ್ನೇ ಯೂಸ್ ಮಾಡ್ಕೊಂಡಿದ್ದಾರೆ ಫುಲ್ ಮಾಸ್ಕ್ಗೆ. ಅಬುದಾಬಿಯಲ್ಲಿರೋ ಡೇಟ್ಸ್ ಮಾರ್ಕೆಟ್ಗೆ ಬಂದಿದ್ದೀವಿ. ಚಾಕ್ಲೇಟ್ಸ್, ಡೇಟ್ಸ್ ಎಲ್ಲ ಸಿಗುತ್ತಂತೆ ಇಲ್ಲಿ, ಡಿಫ್ರೆಂಟ್ ವೆರೈಟೀಸ್. ಕೇಸರಿ ತಗೊಂತಾ ಇದೀನಿ, ಈ ತರ ತಿಂದೆ ನೀನು ಇಷ್ಟು ಬೆಳ್ಳಗಾಗಿರೋದು. ಬಟ್ ಪ್ರೆಗ್ನೆಂಟ್ ಲೇಡಿ दूध में पीता ना. डेट्स एवढो केजी 9 केजी இருக்கா 3 केजी और 3 6 3 4 4 5 6 6 किलो. ಇದು ಚಾಕ್ಲೇಟ್ ಪ್ಯಾಕೆಟ್ಸ್ 10 ಇನ್ನೊಂದು ಎಷ್ಟಕ್ಕದೊಂದು 11 ಆಯ್ತು. ಅದು ಕಣಕ್ ಕೊಟ್ಟಿಟ್ಕೊಡೆ 20,000 ರೂಪಾಯಿ ಚಾಕ್ಲೇಟ್ಸ್, ಡೇಟ್ಸ್. ಫ್ರೆಂಡ್ಸ್ ಈ ಚಾಕ್ಲೇಟ್ ಇಂದ ಎಕ್ಸ್ಟ್ರಾ 25 ರೂಪಾಯಿ ಒಂದು ಚಾಕ್ಲೇಟ್. ಅದು ಆದ್ರೂ ನಾನು ತಗೋ ಅಂತಂದೆ. ಡಿವೈಡೆಡ್ ಬೈ 2 ನಿನ್ ಫ್ರೆಂಡ್ಸ್ ಒಂದು ಚಾಕ್ಲೇಟ್ ಬಂದ್ಬಿಟ್ಟು 862 ರೂಪಾಯಿ. ಅವು ಯಾಕಂದ್ರೆ ನಿನ್ ಫ್ರೆಂಡ್ಸ್ ಎಲ್ಲ ಒಳ್ಳೆ ಹುಡುಗಿರಲ್ಲ, ನಮ್ಗೆ ಬಂದು ಹೆಲ್ಪ್ ಮಾಡಿದ್ರಲ್ಲ ಅದಕ್ಕೆ ತಗೋ. ಗೈಸ್ ಒಂದು ಜಾಸ್ತಿ ಫೋಟೋ ಕ್ರೇಸ್ ಆಯ್ತು ಗೈಸ್. ಹಿಡ್ದಿದ್ದೀನಿ ಬಾ. ಇವನ್ಗೂ ಬೇಕಂತೆ. ನಾವು ಈಗ ಫೆರಾರಿ ವರ್ಲ್ಡ್ ಬಂದಿದ್ದೀವಿ. ಇದು ಅಡ್ವೆಂಚರಸ್ ಪಾರ್ಕ್ ಇನ್ ಅಬುದಾಬಿ. ಎಸ್, ಕೌಂಟರ್ ಇಲ್ಲಿಂದ ಈ ಕಡೆ ಎಂಟ್ರಿ. ಆರ್ ಯು ರೆಡಿ? ರೆಡಿ ರೆಡಿ. ಬರೀ ಫೋಟೋ ವಿಡಿಯೋ ಮಾಡ್ಕೊಂಡಿರ್ತೀನಿ ಅಷ್ಟೇ, ಸುಮ್ಮನೆ ಡ್ಯಾಡಿ ಮುಂದೆ ಸೀನ್ ಮಾಡಿ ಆಗಲ್ಲ. ಹೇಳ್ದಷ್ಟು ಕೇಳಿ. ಲೆಟ್ಸ್ ಗೋ. ಬೇಕಾ ನಿನ್ ಟಿಕೆಟ್ ವೇಸ್ಟ್ ಅಮ್ಮ. ವೇಸ್ಟ್ ಆದ್ರೆ ಆಗಲಿ. ಸೂಪರ್ ಆಗಿತ್ತು. 30 ಸೆಕೆಂಡ್ಸ್ ಸಖತ್ತಾಗಿತ್ತು. ಮಮ್ಮಿ ಎಲ್ಲ ಕುತ್ಕೊಂತಾ ಇರಲಿಲ್ಲ, ಮಮ್ಮಿ ಕೈಯಲ್ಲ ಅಂತ. ಇಷ್ಟು ದೊಡ್ಡ ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಫ್ ಅನ್ ಅವರ್ ಇಂದ ವೆಯ್ಟ್ ಮಾಡ್ತಾ ಇದ್ರೆ ಏನಕ್ಕೆ ಜಗಳ ಮಾಡ್ತಾ ಇರೋದು ಇಬ್ರು? ಯಾರ ಜೊತೆ? ನೀನು ಕರ್ಕೊಂಡು ಹೋಗಲ್ಲ ನನ್ನ? ಸರಿ, ನಾನು ಸೋನು ಇಬ್ರು ಹೋಗ್ತೀನಿ. ನೀನು ಒಬ್ಬನೇ ಹೈಟ್ ಇರ್ಬೇಕಲ್ಲ ನೀನು. Finally, after 45 minutes waiting, we got the car. Which car? Ferrari car. ನಾನೇನು ಮಾಡಲ್ಲಮ್ಮ, ನೀನೇ ಓಡಿಸು. ಸೋನುಗೆ ಒಬ್ಬನಿಗೆ ಕೊಟ್ರು ಕಾರ್, ನಂಗೆ ಪಾಪುಗೆ ಇಬ್ಬರಿಗೂ ಕೊಟ್ಟವ್ರೆ ಮಮ್ಮಿ.
ಭಯ ಆದೈತೆ ಪಾಪು ನಾನು ಬರಲ್ಲ ಭಯ. ಪಾಪ ಮಗು ಒಬ್ಬನೇ ಹೋಗಿರ್ತಾನೆ ಇಲ್ಲಿ. ಸರಿಯಾಗಿ ಹೋಗಿರ್ತಾನಾ? Kill the bird without a stop. ಮತ್ತೆ ನೀನೇನ್ ಮಾಡ್ತಾ ಇದೀಯಾ? ಎಕ್ಲೇಟರ್ ಕೊಟ್ಟಿಲ್ಲ ಅಲ್ವಾ? ಕಂಟ್ರೋಲ್ ಮಾಡೋದು ಕಾರ್ನ ಅವರೇ ಸ್ಟಾಪ್ ಮಾಡ್ತಾರದು ಅವರೇ ಊಸ್ತಾರದು. ಇವಾಗ ಎಕ್ಲೇಟರ್ ಎಲ್ಲಿ ಇರ್ಬೇಕು? ಎಕ್ಲೇಟರ್ ಬ್ರೇಕು ಇದೇನು ಯಾವ ಕಾರ್ ಇದು? ಇವಾಗ ವಾಟರ್ ಅಲ್ಲಿ ಹೋಗಿದ್ದಾಯ್ತು, ಬ್ರಿಡ್ಜ್ ಕೆಳಗಡೆ ಬಂದಾಯ್ತು, ಟನಲ್ ಅಲ್ಲಿ ಹೋಗಿದ್ದಾಯ್ತು, ಇವಾಗ ಡೆಸರ್ಟ್ ಅಲ್ಲಿ ಹೋಗೋದು ನಾವು. ಹಿಂಗೆ ನಾವು ಯಾವ ನಿಮ್ ಕಾರು? ಯಾವ ಕಲರ್? ರೆಡ್ ಬ್ಲ್ಯಾಕ್ ಕಲರಾ? ಓ ಅಲ್ಲೈತೆ ಪಾಪು ಕಾರು. People, owning a Ferrari is a dream, and it's at Maranello where these dreams are made real. At Ferrari, we have a proud racing tradition and a constant desire to innovate. But it's the extraordinary people who work here and their endless pursuit of perfection that make our cars like no other car in the world. Sharing the knowledge of the Formula One racing team and using the most sophisticated technology, the design department is where the dream starts. From initial sketches, the design is gradually perfected and then developed into a computerized 3D wireframe model. One of the most important aspects of the design of a Ferrari is the aerodynamics. So a scale model is made and tested in the wind tunnel in Maranello. Once everyone is happy with the design, the car goes into production. At the Maranello foundry, the metal alloys are heated to 800 degrees Celsius and poured into individual molds. The engine has more than 300 components and is put together mainly by hand at the Ferrari factory, where natural light, trees and plants help to create the perfect working environment. After the engine has been built in this environment, it's where the famous Ferrari roar is heard for the first time. Nearby, the car's body shell is being built. Ferrari has one of the most advanced body plants in the world, where the finest manual skills combine with sophisticated technology to produce the lines and shapes that make a Ferrari instantly recognizable. Development right through the production process to putting the car through its paces on the test track. All of them proud to have played their part. ನನಗೆ ಈ ಅಡ್ವೆಂಚರಸ್ ಎಲ್ಲ ಇಷ್ಟ ಆಗಲ್ಲ, ಅದಕ್ಕೆ ನಾನು ಹೋಗಲಿಲ್ಲ. ಪಿಂಕಿ ಮತ್ತು ಅವ್ರ ಡ್ಯಾಡಿ ಇಬ್ಬರು ಫುಲ್ ಎಂಜಾಯ್ ಮಾಡಿದ್ರು. ಚೆನ್ನಾಗಿತ್ತಾ? 1 ಅವರಿಂದ ಕಾಯ್ತಾ ಇದ್ದೀವಿ. ಯಶಿಕಾನು ಅವ್ರ ಡ್ಯಾಡಿ ಇಬ್ರು ಬಂದೇ ಇಲ್ಲ. ಹೊಟ್ಟೆ ಬೇರೆ ಹಸಿತಾ ಐತೆ ನಮ್ಮ ಪಾಪು ಸೋನುಗೆ. 6 o'clock ಆಯಿತು. ಬೆಳಗ್ಗೆ ಏನು ತಿಂದಿದ್ದು? ಚೀಸ್ ಸ್ಟಿಕ್ಸು, ರ್ಯಾಪ್ಸ್ ತಿಂದಿರೋದು. ಹೊಟ್ಟೆ ಹಸಿತಾ ಐತೆ. ಮೆಕ್ಡೊನಾಲ್ಡ್ಸ್ ಮುಂದೆ ಕುತ್ಕೊಂಡು ಕಾಯ್ತಾ ಇದ್ದೀವಿ. ಇನ್ನೂ ಇಬ್ರು ಬರ್ತಾ ಇಲ್ಲ. ನಾವೆಲ್ಲ ಮೂರು ರೈಡು, ಒಂದು ಕಾರ್ದು ಎಲ್ಲ ಮುಗಿಸ್ಕೊಂಡು ಬಂದು ವೇಟಿಂಗ್ ಇನ್ ಫೆರಾರಿ ವರ್ಲ್ಡ್. ಪಾಪು ಸೋನು ಇಬ್ಬರು ಫುಲ್ ಎಂಜಾಯ್ ಮಾಡಿದ್ರು. ಯಶಿಕಾಗೆ ದ ವರ್ಲ್ಡ್ ಫಾಸ್ಟೆಸ್ಟ್ ರೈಡ್ ಹೋಗಬೇಕು ಅಂತ ಆಸೆ ಇತ್ತು. ಅದಕ್ಕಾಗಿ 1 hour ಕ್ಯೂವಲ್ಲಿ ನಿಂತು ಅದನ್ನು ಆಡಿ ಬಂದು ಫುಲ್ ಅಚೀವ್ಮೆಂಟ್ ಥರ ಫೀಲಿಂಗ್. ರೈಡೆಲ್ಲ ಆಡುವಾಗ ಫೋನ್ಸ್ ಎಲ್ಲ ಕ್ಯಾರಿ ಮಾಡಬಾರ್ದು ಅಂತ, ಹಂಗಾಗಿ ಅದನ್ನು ಯಾವುದನ್ನು ಶೂಟ್ ಮಾಡಿದ್ವಿ. ಹೆಂಗಿತ್ತ? ಚೆನ್ನಾಗಿತ್ತಾ? 2 ಸಲ ಆಡ್ದ ನೀನು? ಯಾವ್ದು ಆಡ್ದೆ? ಅದೊಂದೇ ಆಡಿದ್ದು ಅಲ್ಲ, ಫಸ್ಟ್ ಎಲ್ಲ ಹೇಳು. ಫಸ್ಟ್ ಎಲ್ಲ ಟರ್ಬೋ ಟ್ರ್ಯಾಕ್ ಆಡಿದೆ, ಆಮೇಲೆ ಫ್ಲೈಯಿಂಗ್ ಎಕ್ಸಸ್ ಸಖತ್ತಾಗಿತ್ತು. ಗೈಸ್ ಯು ಹ್ಯಾವ್ ಟು ಕಮ್ ಇನ್.
ಆಮೇಲೆ ನೆಕ್ಸ್ಟ್ ಇನ್ನೊಂದು ಆಡಿದೆ, ಅದ್ರದ್ದು ಹೆಸರು ಗೊತ್ತಿಲ್ಲ. ಇವೆಲ್ಲ ಸೂಪರ್ ಆಗಿ ಸೂಪರ್ ಸೂಪರ್. ಎಷ್ಟು 45 minutes ಅಂತೆ. ಇದೇ ಕಾರ್ ಸಾಲ್ದ, ದೊಡ್ಡ ಕಾರ್ ಎಲ್ಲ ಐತೆ ತಾನೇ ಮನೇಲಿ. ಇದೆ ಆಯ್ತು, ಬೆಳಗ್ಗೆ ಶೋಕಿ ಮಾಡ್ಕೊಂಡು ಹೋಗೋದು, ರಾತ್ರಿ ಬಂದ್ಬಿಟ್ಟು ಸುಸ್ತಾಗ್ಬಿಡೋದು ಪಿಂಕಿ. ತಿರ್ಗಾ ಬುರ್ಜ್ ಖಲೀಫಾ ನೋಡ್ಬೇಕಿನ್ನು. ದಿನ ಬೆಳಗ್ಗೆ ಫುಲ್ಲು ಏನು ಟೈಮೇ ಕೊಡ್ದಿರಂಗೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗೋದು. ಎದ್ದಿದ ತಕ್ಷಣ ಇಂಟರ್ನ್ಯಾಷನಲ್ ಟ್ರಿಪ್ ಎಫೆಕ್ಟ್ ಏನು ಸಖತ್ತಾಗೈತೆ ಅಂದರೆ ಅಪ್ಪ ಹೇಳೋಕ್ಕಾಗಲ್ಲ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನೀವೇನಾದರೂ ದುಬೈಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಡೆಫಿನೆಟ್ಲಿ ವಿಂಟರಲ್ಲೇ ಹೋಗಿ, ತುಂಬ ಚೆನ್ನಾಗಿರುತ್ತೆ ಕ್ಲೈಮೇಟ್ ವೈಸ್ ಎಲ್ಲನೂ. ಆ್ಯಂಡ್ ಈ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೆ ಸಿಗ್ತೀನಿ ಮತ್ತೊಂದು ನ್ಯೂ ವ್ಲಾಗ್ ಒಂದಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಬಾಯ್.